ಇದರಲ್ಲೇ ಹೋಗ್ತಾ ಇರೋದು ನಮ್ಮ ಅಂಬಾರಿಲಿ. ಮನೆಗೆ ಬಂದಿದ್ದೀವಿ. ನಮ್ಮ ಹಳೆಯ ಗಾಬ್ರಿಲಿ ನೋಡ್ತಿದ್ದಾನೆ. ಇವಳು ನಮ್ಮ ತಂಗಿ. ಎಷ್ಟು ಬೆಳ್ಳು ಕಾಣಿಸ್ತಾಳೆ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವಿಡಿಯೋ ಮಾಡೋಕ್ಕೆ ಕಾರಣನೇ ಇವಳು. ಮತ್ತೆ ಚೆನ್ನಾಗಿದೆ, ಬನ್ನಿ ತಗೊಳ್ಳಿ. ಏನಂದೆ ಇನ್ನೊಂದ್ಸಲ ಚೆನ್ನಾಗಿದೆ, ಬನ್ನಿ ತಗೊಳ್ಳಿ. ಇವಳು ಹೇಳ್ಬಿಟ್ಲು ಚೆನ್ನಾಗಿದೆ ಅಂತ. ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ಕೊಂಡು ಖುಷಿಲಿ ಅದು ಅಲ್ಲೇ ಬಿಟ್ಟು ಬರ್ತವ್ರೆ. ಮತ್ತೆ ನೋಡಿ ಅಲ್ಲೇ ಬಿಟ್ಟು ಬರ್ತವ್ರೆ. ಮತ್ತೆ ಅದನ್ನ ಹೇಳ್ತಾ ಇರೋದು ಅಲ್ಲೇ ಬಿಟ್ಟು ಬರ್ತಾ ಇದೆಯಾ ಖುಷಿಗೆ ಅಂತ. ತಗೊಂಡ್ಬಿಟ್ಟು ಅಲ್ಲೇ ಬಿಟ್ಟು ಬರ್ತವ್ರೆ. ತಿಂಡಿ ಪೋತ ಇವನು ಕೈಯಲ್ಲಿ ಏನಾದ್ರು ಇರಲೇಬೇಕು ರೀತಿ ಅಂತ. ಅದೇ ಅವತ್ತು ಹೇಳಿದ್ನಲ್ಲ 150 ಅಂತ. ಅದು ಜ್ಯೂಸ್ ಕುಡ್ತೇವೆ ನೋಡಿ. ಅಲ್ಲಿ ಆರ್ಸ್ಕೊಂಡು ಕುಡಿತಾಳೆ, ಟೀ ಕುಡ್ದಂಗೆ. ನೋಡಿ ಇವನು ಕುರ್ಕುರೆ ಅಂದ್ರೆ ಫೇವ್ರೇಟ್. ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಬಿಸ್ತಾ ಇದೀವಿ. ಅವ್ರು ಹೆಂಗ್ ನೋಡ್ತಾನೆ. ತಿಂಡಿ ಪೋತ ಆಗೋನ್ ತಿಂಡಿ ಪೋತ. ಕುಂಡ್ಕೊಂಡ್ ಬತ್ತಾವಳೆ. ಕುಂಡ್ಕೊಂಡ್ ಬತ್ತಾವಳೆ. ಆ ಕಾರು ಎಷ್ಟು ಚೆನ್ನಾಗಂತ ನೋಡಿ ಅಜ್ಜಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ಡೇ ಎಲ್ಲ ಕುಡಿತಾರೆ ಫ್ರೆಂಡ್ಸ್. ಇನ್ನೇನು ಅದೇ ತಾನೇ ಮಾಡಬೇಕು. ಅದಕ್ಕೆ ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ರಾಹುಲ್ ಕನ್ನಡಿಗ. ಇವತ್ತಿನ ಲಾಗ್ ಏನ್ ಗೊತ್ತಾ, ನಮ್ಮ ತಂಗಿ ಮನೆಗೆ ಹೋಗ್ತಾ ಇದೀವಿ ನಮ್ಮ ಹಳ್ಳಿನ ನೋಡೋದಕ್ಕೆ. ನಮ್ಮ ತಂಗಿ ಫುಲ್ ರೆಡಿ ಆಗ್ಬಿಟ್ಟಿದ್ದಾಳೆ. ಬೆಳಗ್ಗೆನೆ ಇದ್ದಿ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದೀವಿ ರೆಡಿಯಾಗಿ. ನಮ್ಮಮ್ಮ ರೆಡಿಯಾಗಿ ಬರ್ತಾರೆ. ನಮ್ಮಮ್ಮ ನೋಡು ಫುಲ್ ರೆಡಿಯಾಗಿ ಬರ್ತಾರೆ. ಹುಷಾರಿಲ್ಲ, ಹೋಗ್ತಾ ಇದೀವಿ ನೋಡ್ಕೊಂಡ್ ಬರಕ್ಕೆ. ಬನ್ನಿ ಫ್ರೆಂಡ್ಸ್, ತಂಗಿ ಮನೆಗೆ ಹೋಗ್ತಾ ಇದೀವಿ. ನಮ್ಮಮ್ಮ ಅಂತೂ ಫುಲ್ಲು ರೆಡಿ ಆಗೋರೆ, ಫುಲ್ಲು ಎಕ್ಸೈಟ್ಮೆಂಟ್ ಆಗೋರೆ. ಆನ್ ಮಾಡಿದೀವಿ. ನನ್ನ ಮಗಳ ಮನೆಗೆ ಹೋಗ್ತಾ ಇದೀವಿ. ನಮ್ಮ ಅಮ್ಮನಿಗೆ ಹುಷಾರಿಲ್ಲ ಅಂತೆ, ನೋಡ್ಕೊಂಬರಕ್ಕೆ ಬರ್ತಾ ಇದೀವಿ. ಬನ್ನಿ ಹೋಗೋಣ, ನೋಡ್ಕೊಂಡ್ ಬರೋಣ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ನೆಕ್ಸ್ಟ್. ಇವಳಂತೂ ಫುಲ್ ರೆಡಿ ಆಗೋಳೆ. ಬ್ಯಾಗ್ ಹಿಡ್ಕೊಂಡು ಜಿಂಚಾಗ ಬ್ಯಾಗ್ ಬೇರೆ ಏನಾದ್ರು ತೊಗೊಂಡಳು, ಕುಂಬಳಕಾಯಿ ಅದು ಇದು ಅಂತೆಲ್ಲ ತೊಗೊಂಡವ್ರೆ. ಬನ್ನಿ ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಏನಾಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ಮ ತಂಗಿ ಮನೆಗೆ ಹೋಗ್ತಾ ಇದ್ದೀವಿ. ಹಂಗೆ ನಮ್ಮ ಬಾವರ ವೈಫ್ಗೆ ಪಾಪು ಆಗಿದೆ. ಆ ಪಾಪುಗೆ 1 ಮಂತ್ ಇವಾಗ. ಅವ್ರು ನೋಡಕ್ಕೆ ಹೋಗ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಗಂಡು ಮಗುನ ಹೆಣ್ಮಗು? ನಮ್ಮ ಮಳಿಂಗೂ ಹುಷಾರಿಲ್ಲ, ನೋಡಕ್ಕೆ ಹೋಗ್ತಾ ಇದೀವಿ. ಹಂಗೆ ಬಟ್ಟೆ ತೊಗೊಂಡು ಹೋಗೋಣ ಅಂತ ಬಂದ್ವಿ. ಬಂದಿದ್ನಲ್ಲ ನಮ್ಮ ಮಾಮೂರಂಗಿಗೆ ಬನ್ನಿ ಬಳಿ ಕಡೆ ಹೋಗೋಣ. ಚೆನ್ನಾಗಿದೆ, ಬನ್ನಿ ತಗೊಳ್ಳಿ. ಇವಳೇ ಹೇಳ್ಬಿಟ್ಲು ಚೆನ್ನಾಗಿದೆ ಅಂತ. ನೀವು ನೋಡಿ, ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ. ನಮ್ಮಮ್ಮ ಬಟ್ಟೆ ನೋಡ್ತವ್ರೆ 1 ವರ್ಷದ ಪಾಪುಗೆ, ಅಲ್ಲ 1 ತಿಂಗಳು ಪಾಪುಗೆ. ಚೆನ್ನಾಗಿರ್ಬೇಕು. ಇವಳು ಬರೀ ಪಾಪಕ್ಕೆ ತೊಳಕ್ ಬಂದೆ, ನನಗೆ ಚಪ್ಪಲಿ ಕೊಡಿಸು, ಸ್ಲಿಪ್ಪರ್ ಕೊಡಿಸು ಅಂತವಳೆ. ನೋಡಿ ಕಲರ್ ಯಾವ್ದು ತಗೊಳ್ಳಿ ಅಂತ ಡಿಸೈಡ್ ಮಾಡ್ತವ್ರೆ, ಚೂಸ್ ಮಾಡ್ತವ್ರೆ. ಇಲ್ಲ ನಮ್ಮಮ್ಮ ಬೇಗ ಸೆಲೆಕ್ಟ್ ಮಾಡಿಬಿಟ್ರು, ಇದು ತಗೋತಿದ್ದಾರಂತೆ. ನೋಡಿ ಇದಿರ್ಲಿ ಅಂತವ್ರೆ. 300 ಹೇಳ್ತವ್ರೆ, 350 ಹೇಳ್ತವ್ರೆ. ನಮ್ಮಮ್ಮ ಕೇಳ್ತಾರೆ ನೋಡಿ ಈಗ ಎಷ್ಟು ಕೇಳ್ತಾರಂತ.
ಇವಾಗ ನಿನ್ನ ಡೇಟ್ ಏನಿಲ್ಲ ಇವಾಗ ಫುಲ್ಲು ಮೂಕಿ ತರ ನಿಂತ್ಬಿಟ್ಟಲ್ಲ ಸೈಡಿಗೆ ಬಂದು ಬಟ್ಟೆ ನೋಡ್ತಾ ಇದ್ರೆ ಇಲ್ಲಿ ಸ್ಲಿಪ್ಪರ್ ನೋಡ್ತಾಳೆ. ನನ್ಗೊಂದು ಯಾವ್ದೋ ಸ್ಲಿಪ್ಪರ್ ಇದೆಯಾ ಅಂತ. ಅದೇ ಅವತ್ತು ಹೇಳಿದ್ನಲ್ಲ 150 ಅಂತ ಅದು ಏನೋ ಇವತ್ತು ಬೇಗ ಸೆಲೆಕ್ಟ್ ಮಾಡಿ ತೊಗೊಂಡು ಹೋಗ್ತಾರೆ. ಯಾವಾಗಲೂ ಲೇಟೇ ಆಗೋದು. ನಮ್ಮ ಅಳಿಯನ್ಗೆ ಸ್ಲಿಪ್ಪರ್ ನೋಡ್ತವ್ರೆ. ಚಿಕ್ಕ ಹುಡುಗರು, ನಾವು ಚಿಕ್ಕ ಹುಡುಗರು ಇದ್ದಾಗ ಆಟ ಆಡ್ತಿದ್ವಿ, ಇವಾಗಲೂ ಆಟ ಆಡ್ತವ್ರೆ. ಸ್ಕೂಲ್ ಆಟ, ಸ್ಕೂಲು ಸ್ಟೂಡೆಂಟು, ಟೀಚರು ಸ್ಟೂಡೆಂಟ್ ಆಟ. ಅವರು ಟೀಚರ್ ಅಂತೆ, ಇವರು ಸ್ಟೂಡೆಂಟ್ಸು. ಏನು ಚೆನ್ನಾಗಿ ಆಟ ಆಡ್ತಿದ್ದಾರೆ ನೋಡಿ. ಸ್ಟೂಡೆಂಟ್ಸೇ ಹೋಗಿ ತಗೊಂಡ್ಬರ್ತಾವ್ರೆ. ನೀವು ಆಡಿದ್ದೀರಾ ಚಿಕ್ಕ ವಯಸ್ಸಿನಲ್ಲಿ ಟೀಚರ್ ಸ್ಟೂಡೆಂಟ್ ಆಟನ? ಆಡಿದೆ ಹೇಳಿ ಕಾಮೆಂಟಲ್ಲಿ. ಆದರೂ ಚಪ್ಪಲಿ ಸೆಲೆಕ್ಟ್ ಮಾಡ್ತಿಲ್ಲ, ಡ್ರೆಸ್ ಸೆಲೆಕ್ಟ್ ಮಾಡಿಬಿಟ್ರು. ಇರೋ ಬರೋ ಚಪ್ಪಲಿನೆಲ್ಲ ಎತ್ತಿ ಎತ್ತಿ ನೋಡ್ತವ್ರೆ. ಒಂದು ಸ್ಲಿಪ್ಪರ್ಗೋಸ್ಕರ ಇಷ್ಟೊಂದು ಹುಡುಕ್ಬೇಕಾ? ನಮ್ಮ ಹಳ್ಳಿ ನೋಡ್ಬೇಕಂತ ಎಕ್ಸೈಟ್ಮೆಂಟಲ್ಲಿ ನಾವಿದ್ದೀವಿ. ಇವ್ರು ನೋಡಿದ್ರೆ ಇಲ್ಲಿ ಸ್ಲಿಪ್ಪರು ಬಟ್ಟೆ ಅಂತ ನೋಡ್ತವ್ರೆ. ಕಾಲು ನೋವು ಕಮ್ಮಿ ಆಗಿದೆ ಇವಾಗ. ಆಲ್ಮೋಸ್ಟ್ ಒಂದು 2 ವೀಕ್ಸ್ ಆದರೆ ಫುಲ್ ಕಮ್ಮಿ ಆಗುತ್ತೆ. ಎಷ್ಟು ಬೆಳ್ಳು ಕಾಣಿಸ್ತವಳೆ. ಹೋಗ್ತಾ ಇದ್ದೀವಿ ಈಗ ನಮ್ಮ ತಂಗಿ ಮನೆಗೆ. ಬನ್ನಿ ಹೋಗೋಣ. ಈವನ್ ಫುಡ್ ಪ್ರಾಡಕ್ಟ್ಸ್ ಹೋಲ್ಸೇಲ್ ಆ್ಯಂಡ್ ರಿಟೇಲ್ ನಮ್ಮ ತಂಗಿ ಮನೆಗೆ ಹೋಗ್ತಾ ಇದೀವಲ್ಲ, ತಿಂಡಿ ತಗೋಬೇಕು ಅಂತ ಬಂದವ್ರೆ. ಡ್ರೆಸ್ ತೊಗೊಂಡಿಟ್ಟವ್ರೆ. ಅವನಿಗೆ ಬೇರೆ ಕೆಮ್ಮಾಗೈತೆ. ನೋಡಿ, ಪ್ರತಿಯೊಂದು ಕಮ್ಮಿ ರೇಟಿಗೆ ಸಿಗುತ್ತೆ. ಬೇಕರಿ ಸಿಗೋದು ಇನ್ನೂ ಕಮ್ಮಿ ರೇಟಿಗೆ ಸಿಗುತ್ತೆ. ಇದು ಬೈಂಡಳ್ಳಿ ಹತ್ರ ಇದೆ. ಕೊಂಡು ಖುಷಿಲಿ ಅದು ಅಲ್ಲೇ ಬಿಟ್ಟು ಬರ್ತವ್ರೆ. ಮತ್ತೆ ನೋಡಿ ಅಲ್ಲೇ ಬಿಟ್ಟು ಬರ್ತವ್ರೆ. ಮತ್ತೆ ಅದನ್ನ ಹೇಳ್ತಾ ಇರೋದು, ಅಲ್ಲೇ ಬಿಟ್ಟು ಬರ್ತಾ ಇದೆಯಾ ಖುಷಿಗೆ ಅಂತ. ತಗೊಂಡ್ಬಿಟ್ಟು ಅಲ್ಲೇ ಬಿಟ್ಟು ಬರ್ತಾವ್ರೆ. ನಮ್ಮಮ್ಮ ಮತ್ತೆ ಹೋಗೋರೆ. ಅದೇನು ಹುಡುಕ್ತಾರೋ ಗೊತ್ತಿಲ್ಲ. ಇನ್ನೇನು ಹುಡುಕ್ತಿದ್ಯಾವ? ಇಷ್ಟು ಇಲ್ಲಿದ ನೋಡು. ಅಲ್ಲಿ ನಾವು ತಿಂತಿದ್ವಿ. ಇವಾಗ ನಮ್ಮ ಅವರ ಮೊಮ್ಮಗಂಗೆ ಇಸ್ಕೊತವ್ರೆ. ABCD ಕುರ್ಕುರೆ ಅಂತೆ. ಮೋಟು ಪತ್ಲು ಎಕ್ಸೈಟ್ಮೆಂಟ್ ಇವಳಿಗೆ ಐತೆ. ಅವನ್ಕು ಏನು ಬರುತ್ತೆ ಅಂತ ನೋಡಿ. ಮತ್ತೆ ಹೋಗೋರು ತರಕಂತ ಸರಿ ಬನ್ನಿ ಹೋಗೋಣ. ಇನ್ನು ಅಲ್ಲಿ ತೋರಿಸ್ತೀನಿ ನಿಮಗೆ ಏನೇನಾಗುತ್ತೆ ಅಂತ. ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ. ಇದರಲ್ಲೇ ಹೋಗ್ತಾ ಇರೋದು ನಮ್ಮ ಅಂಬಾರಿಲಿ. ಅಲ್ಲೇ ಇಳಿಸ್ಬಿಟ್ಟಿದ್ದೀವಿ. ಬೈಕಲ್ಲಿ ಬಾ ಅಂತಂದ್ರೆ ನಾನು ನಡ್ಕೊಂಡೆ ಬರ್ತೀನಿ. ಇಳಿಸು ಅಂತಂದು ಕುಂಡ್ಕೊಂಡ್ ಬತ್ತಾವಳೆ. ಇಲ್ಲಿ ನಮ್ಮ ತಂಗಿ ಮನೆಗೆ ಬಂದ್ವಿ ಕೊನೆಗೂ. ಅಲ್ಲಿ ನಮ್ಮ ಅಳಿಯ ನೋಡ್ತಾವನಿ. ಫುಲ್ಲು ಗಾಬರಿ ಆಗ್ಬಿಟ್ಟವನೆ. ಯಾರು ಬಂದವ್ರೆ ಇವತ್ತು ನಮ್ಮ ಮನೆಗೆ ಅಂತ. ನಮ್ಮಮ್ಮ ಬಂದ ತಕ್ಷಣ ಮಳೆ ನಿಂತ್ಕೊಂಡ್ರು. ಮೊಮ್ಮಗನ ಸ್ಮೈಲು. ಹುಷಾರಿಲ್ಲ ಇವನ್ಗೇನೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ. ಮನೆಗೆ ಬಂದಿದ್ದೀವಿ. ನಮ್ಮ ಹಳೆಯ ಗಾಬ್ರಿಲಿ ನೋಡ್ತಿದ್ದಾನೆ. ಇವಳು ನಮ್ಮ ತಂಗಿ. ಎಷ್ಟು ಬೆಳ್ಳು ಕಾಣಿಸ್ತಾಳೆ. ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ವಿಡಿಯೋ ಮಾಡೋಕ್ಕೆ ಕಾರಣನೇ ಇವಳು ಮತ್ತು ನಮ್ಮ ಭಾವ. ಇವನು ಎಷ್ಟು ಗಾಬರಿಲಿ ನೋಡ್ತಾನೆ.
ಅದೇ ಕೆಲಸ ಕೆಲಸ ಹಾಯ್ ಮಾಡ್ಕೊಂಡು ಇವಳು ಇಲ್ಲಿ ಕುಂಟಿ ಅವನ ಆಟನೇ ಇವಳು ಆಡ್ತಾಳೆ ಚಿಕ್ಕ ಹುಡುಗಿ ಥರ. ಅದಕ್ಕೋಸ್ಕರ ಇವನು ನೋಡಿ ನಗ್ತವನೆ. ನಮ್ಮ ಚಿಕ್ಕಿ ನೋಡಿ ಹೆಂಗೆ ಆಡ್ತಾಳೆ ಅಂತ ಹೇಳ್ತಾವ್ ನೋಡಿ. ಈಗ ಹೇಳ್ತಾವನೆ. ನಮ್ಮಮ್ಮ ನೋಡಿ ಹೆಂಗ್ ಸಮಾಧಾನ ಮಾಡ್ತವ್ರೆ. ಚಿಕ್ಕಿ ಹತ್ರ ಹೋದ. ಆಯ್ಗಾನು ಟಾಟಾ ಮಾಡು, ಟಾಟಾ ಮಾಡ್ಗಾನು, ಟಾಟಾ ಮಾಡು, ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡ್ಗಾನು. ಎಲ್ಲ ಬಂದಿರೋದಕ್ಕೆ ಎದ್ರುಕೊಂಡು ಅಳ್ತವನೆ. ಗಾಬರಿ ಆಗ್ಬಿಟ್ಟವನೆ ನಮ್ಮ ಪಾಪ. ನೋಡ ಇಲ್ಲಿ ಗುಂಡ್ಕೊಂಡ್ ಎತ್ಕೊಂಡ್ ಬರ್ತಾವಳೆ. ಹಂಗೆ ನೋಡಿ ಬಂದಿದೀವಿ ಅಂತ ನೀರು ತಗೊಂಡ್ ಬರ್ತಾವಳೆ ನಡ್ಕಂತ ಬಿಳಿ ಅಂತ ಅದು ಬಿಡ್ಕಂತ. ಇನ್ನು ಕುತ್ಕೊಂಡೆಲ್ಲ ಅಷ್ಟೇ ನಿಂತಲ್ಲೇ ನೀರು ತಗೊಂಡ್ ಕೊಟ್ಬಿಟ್ಲಿ ಇವಳು. ಬತ್ತಾದಂಗೆ ವಾಪಸ್ ಹೋಗ್ಬಿಡ್ರಿ ಅಂತ. ನೋಡಿ ನಮ್ಮ ಅಳಿಯ ನನ್ನ ಹತ್ರ ಅಂತೂ ಬರೋದೇ ಇಲ್ಲ ಇವನು. ಮೊದಲೇ ಬರ್ತಾವೆ. ಅಲ್ಲಿ ಒಂದು 20 ಸಲ ಕ್ರಾಕ್ಸ್ ಸ್ಲಿಪ್ಪರ್ ಇವನಿಗೆ ತಂದಿದ್ದು ಹಾಕಿ ನೋಡ್ತಾರೆ. ಬಂದ ತಕ್ಷಣ ಆಗುತ್ತಾ ಇಲ್ವಾ ಅಂತ. ಇದು ನೋಡಿ ಇವನು ಕುರ್ಕುರೆ ಅಂದ್ರೆ ಫೇವ್ರೇಟು. ಎಕ್ಸೈಟ್ಮೆಂಟ್ ಅಲ್ಲಿ ನಾವು ಬಿಸ್ತಾ ಇದೀವಿ. ನೋಡಿ ಹೆಂಗ್ ನೋಡ್ತಾನೆ. ತಿಂಡಿ ಪೋತ ಒಂದು ತಿಂಡಿ ಪೋತ. ಈಗ ಖುಷಿ ಆಗೋಯ್ತು ನೋಡಿ. ಈಗ ಕುರ್ಕುರೆ ಕೊಟ್ಟಿದ್ದಕ್ಕೆ ಕ್ರಾಕ್ಸ್ ಹಾಕತ್ತವನಿ. ಮ್ಯಾಚಿಂಗ್ ಕ್ರಾಕ್ಸ್ ತಂದಿದ್ದಾರೆ. ಆ ಕಡೆ ಹೋಗಿ ನಾನು ನಡ್ಕೊಂಡು ಒಂದು ರೌಂಡ್ ಹೋಗಿ ಬರ್ತೀನಿ ಅಂತ ಒಳಗಡೆ ಹೋಗ್ತಾನೆ. ಅಂಡಿ ಚೆನ್ನಾಗಿದ್ದೀರಾ? ಲೇಟ್ ಆಯ್ತು. ಇವಳು ಕಳ್ಳಿ ಇವಳು ಎತ್ಕೊಂಡು ಹೋಗ್ತಾಳೆ. ಜಾಸ್ತಿ ತಿನ್ಬೇಡ, ಕೆಮ್ಮು ನಿನ್ಗೆ ಸಾಕ್ಬಿಡು. ಕೊಡು ನನಗೆ, ಕೊಡು ಕೊಡು ಕೊಡು. ಕೊಡು ಕೊಡು, ಬೇಡ ತಿನ್ಬಾರ್ದು, ಕೊಡು ಬಿಡು. ನೀನು ತಿನ್ಬಾರ್ದು, ನಿನ್ ಕೆಮ್ಮು ಬಿಡು. ನೋಡಿ ಕಿತ್ಕೊತೀನಿ ಅಂತ ಹೆಂಗ ಇಟ್ಟವನೆ. ಆಯ್ತು ನೋಡಿ ಹೆಂಗ ಇಟ್ಟವ್ರೆ ಕಿತ್ಕೊಳ. ಕುರ್ಕುರೆ ಅಂತ ನನ್ನ ಫೇವ್ರೇಟು. ನೋಡಿ ಆಯ್ತು ನೀನೇ ತಿನ್ನು. ಗಾನು ಇಲ್ಲ, ಗಾನು ಇಲ್ಲೋಡು. ಅಜ್ಜಿ ಹತ್ರ ಹೋಗು, ಅಜ್ಜಿ ಹತ್ರ. ಅಯ್ಯೋ ಮಗ ನೆನೆಸ್ಬಿಟ್ನಲ್ಲ. ನೋಡಿ ಬಿಟ್ಟಿಸಿ ಅವ್ರ ಅಜ್ಜಿ ಸಮಾಧಾನ ಮಾಡ್ತಾರೆ. ಯಾಕೋ ಬಿಡು ಆಯ್ತು ಅಳ್ಬೇಡ ಬಿಡು. ಬಾ ನಿಂಗೆ ಚಾಕ್ಲೇಟ್ ಕೊಡಿಸ್ತೀನಿ. ಬಾ ಚಾಕ್ಲೇಟ್ ಬೇಕಾ? ಚಾಕ್ಲೇಟ್ ಕೊಡಿಸ್ಲಾ? ಹೊಸ ಶೂ ಗಾನು ನಿನ್ಗೆ. ಮ್ಯಾಚಿಂಗ್ ಶೂ. ಐ ಎಷ್ಟು ಚೆನ್ನಾಗೈತೆ. ನಮ್ಮಮ್ಮ ಊಟ ಮಾಡಲ್ಲ ಅಂತ ಈಗ ನಾಷ್ಟ ಮಾಡ್ಕೊಂಬಂದವ್ರಂತ ನೋಡಿ. ನಮ್ಮಮ್ಮಂಗೆ ಬಿಳಿ ಕೂದಲು ಬಂದ್ಬಿಡೈತೆ. ನೋಡಿ ಚಿಕ್ಕಿ ಜೊತೆ ಚಿಕ್ಕಿ ನಡೆಯೋಕ್ಕಾಗಲ್ಲ, ಅಂಗಡಿಗೆ ಹೋಗ್ತಾಳಂತೆ ನೋಡಿ. ಬಾಯ್ ಗಾನು, ಬಾಯ್. ಇವಳು ಎಣ್ಣೆ ಹಾಕೊಂಡವಳಂತೆ, ಅದಕ್ಕೆ ವಿಡಿಯೋ ಮಾಡಬಾರ್ದಂತೆ, ಮಾಡಬೇಡ ಅಂತವಳೆ. ಆದ್ರೂ ಚೆನ್ನಾಗಿ ಕಾಣಿಸ್ತವಳೆ. ನಮ್ ಗಾನು ಕ್ರಾಕ್ಸ್.
ನೋಡೋಣ ಕ್ರಾಸ್ ಹಾಕ್ಸಕ್ಕೆ ಅವ್ರ ಮಾಮನ್ ನೋಡ್ರಿ ಎದುರ್ಕತ್ತ ನಮ್ಗಾನು ಅಷ್ಟು ಭಯ ಇಕ್ಬಿಟ್ಟವನೆ. ನಮ್ಮಮ್ಮ ಇಲ್ಲಿ ಮಾತಾಡ್ಕೊಂಡು ನಿಂತವ್ರೆ, ಫುಲ್ ಡಿಸ್ಕಷನ್. ಹಾಕ್ಬಿಟ್ಟೆ ಬಾಪು ಅರ್ಧ ಮಾಮನ್ಗೆ ಎದುರ್ಕತಾನೆ. ಗಾಡಿ ಅಂಗಡಿ ಬಂದ ಮಾಮೂನ್ ಹತ್ರ ಹೊಂಟೋದ ಅಪರೂಪಕ್ಕೆ, ಎದುರ್ಕತಾ ಇದೆ ಯಾವಾಗ್ಲೂ. ಉಪ್ಪು ಕೊಡು ನಡಿ ಗಾಡಿಲಿ ಒಂದ್ ರೌಂಡ್ ಹೋಗೋಣ. ಕುಣ್ಸು ಗಾಡಿಲಿ ಅಂದ್ರೆ ಹೋಯ್ತಾನೆ, ಇಲ್ಲ ಅಂದ್ರೆ ಸುಮ್ನಾಗೋಯ್ತಾನೆ. ನೋಡ್ರಿ ಕುರ್ಕುರೆ ಅಂದ್ರೆ ಎಷ್ಟು ಇಷ್ಟಪಟ್ಕೊಂಡ್ ತಿಂತಾನೆ. ಮೊದ್ಲೇ ಕೆಮ್ಮಾಗೈತೆ, ನಾವು ಬೇರೆ ಅವ್ರ ಅಪ್ಪಂಗ್ ಗೊತ್ತಿಲ್ದೇನೆ ಕುರ್ಕುರೆ ತಿನ್ನಿಸ್ತಾ ಇದೀವಿ. ಕುರ್ಕುರೆ ತಿನ್ಬಾರ್ದು ಮುನ್ನ. ಕುರ್ಕುರೆ ತಿನ್ ಕೆಮ್ಮಾಡ್ಕತ್ಯಾ? ನಮ್ ಸುಧಾಕರ್ ಇವ್ರು. ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್ ಗೈಸ್. ತೆಗಿತವ್ರೆ, ಹುಷಾರಿಲ್ಲ ಅಂತ ಒಂದು ಪಾಪ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಹುಷಾರಿಲ್ಲ ಅಂದ್ರೂ. ನಮ್ಮಮ್ಮ ನೋಡಿ ದೃಷ್ಟಿ ತೆಗಿತಾರೆ. ಇಬ್ರಿಗೂ ಸೇರ್ಸಿ ತೆಗಿತಾರ ದೃಷ್ಟಿನ. ಈ ದೃಷ್ಟಿನ ಎಲ್ಲರೂ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ ಈ ಥರ ತೆಗಿಯೋ ದೃಷ್ಟಿನ? ಮೊಮ್ಮಗ ಫುಲ್ ಖುಷಿ. ಮೊಮ್ಮಗ ಅಂತ ಉಮ್ಮ ಆಗ್ಬಿಟ್ಟ ಮೊಮ್ಮಗ ಇವತ್ತು. ಬಾರೋ ಗಾನು. ನನ್ನ ನೋಡಿದ್ರೆ ಎದ್ರಕತ್ತಾನೆ, ಯಾಕಂತ ಗೊತ್ತಿಲ್ಲ. ಗಾಡಿ ಮೇಲೆ ಕುತ್ಕೊಳ್ಳೋ ಅಂತಂದ್ರೆ ಕುತ್ಕೊಳ್ಳಲ್ಲ ಅಂತಾನೆ. ಮ್ಯಾಚಿಂಗ್ ಶೂ ಹಾಕೊಂಡಿದ್ಯಾ, ಮ್ಯಾಚಿಂಗ್ ಗಾಡಿ ಮೇಲೆ ಕುತ್ಕೊಬಾ. ನೋಡಿ ಇದೇ ನಮ್ಮ ಅಂಬಾರಿ ಕನ್ನಡಿಗ. ನಮ್ಮಮ್ಮ ಅಂತೂ ಫುಲ್ಲು ಖುಷಿಯಾಗ್ಬಿಟ್ಟವ್ರೆ ಮೊಮ್ಮಗನ್ ನೋಡಿದೆ ಅಂತ. 2 ವಾರದಿಂದ ಹೋಗ್ಬೇಕು ಅಂತ ನಮ್ಮಮ್ಮ 2 ವಾರದಿಂದ ಹೋಗೋಣ ಅಂತ ಇದ್ರು. ಇವರು ಮನೆಗೆ ಬಂದು ಹೋಗೋಕ್ಕೆ ಆಗಿರಲಿಲ್ಲ. ಈ ವಾರ ಬಂದಿದ್ವಿ. ಅಂಗಡಿ ಕರ್ಕೊಂಡು ಹೋಗ್ತಾರೆ ನೋಡಿ. ಎಷ್ಟು ಫಾಸ್ಟಾಗಿ ಹೋಯ್ತಿಯಲ್ಲ ನೋಡಿ ನಮ್ಮಮ್ಮ. ಮಾಡಿಸ್ಬೇಡ ನೀನು. ಅಂಗಡಿ ಕರ್ಕೊಂಡು ಹೋಗ್ತಾರೆ ನೋಡಿ. ಈಗಲೇ ರೂಢಿ ಮಾಡಿಸ್ತಾರೆ, ಚಿಕ್ಕ ವಯಸ್ಸಲ್ಲೇ ಕರ್ಕೊಂಡೋಗಿ ಕುರ್ಕುರೆ ಕೊಡಿಸ್ತೆ ಅಂತ, ಕೆಮ್ಮು ಅಂತ ಎಲ್ಲ ಮಾಡ್ತವ್ರೆ. ಬರ್ತಾಳೆ ನಾವು ಎನರ್ಜಿ ಬರಲಿ ಅಂತ ಅಶ್ವಿನಿ ಕೊಡ್ತಾ ಇದ್ದೀನಿ. ಅವಳು ಕೊಡ್ತಾಳೆ. ಕೋಲ್ಡ್ ಆಗಿಲ್ಲ ಏನಿಲ್ಲ, ಏನು ಕುಡಿಯೋದು, ಬಿಸಿಲಲ್ಲಿ ಬಂದಿದ್ದೀವಿ. ಕುಡಿತಾಳೆ ಇವಳು, ಟೀ ಕುಡ್ದಂಗೆ ಕುಡಿತಾಳೆ ನಿಧಾನಕ್ಕೆ ಆರಿಸ್ಕೊಂಡು. ಕೋಲ್ಡ್ ಆಗಿರೋದು ಕುಡಿದ್ರೆ ನೆಗಡಿ ಆಗುತ್ತೆ ಗೈಸ್, ಅದಕ್ಕೆ ಹೆಲ್ತ್ ಇಶ್ಯೂಸ್ ಆಗಬಾರ್ದು ಅಂತ. ನೋಡಿ ಎಷ್ಟು ಕೇರ್ ಮಾಡ್ತಾಳೆ ನಮ್ಮ ತಂಗಿ. ಜ್ಯೂಸ್ ಕುಡಿತಾಳೆ ನೋಡಿ, ಕುಡಿಬಾರ್ದು ಕೋಲ್ಡು. ಅದು ಆರಿಸ್ಕೊಂಡು ಕುಡಿತಾಳೆ ಟೀ ಕುಡ್ದಂಗೆ. ಡವ್ ಒಡಗಳಂತ ಅದಕ್ಕೆ ಸಪ್ಪ ಗೊತ್ತವನೆ. ಅದೇ ನೋಡಿ ನಮ್ಮ ಗಾನನ್ ಡವ್ ಒಡಗಳಂತೆ, ಅದಕ್ಕೆ ಫುಲ್ ಸಪ್ಪಗ. ಏನು ಕೊಟ್ಟರು ಉಪವಾಸ ಮಾಡ್ತಾನೆ, ಏನು ತಿಂತಾ ಇಲ್ಲ, ಕುಡಿತಾ ಇಲ್ಲ. ಬಾ 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 ಬಾ. ಎಷ್ಟು ಕ್ಯೂಟ್ ಆಗೋದಲ್ವಾ? ನಾನೇ ಕರ್ರೋಗಿದ್ದೀನಿ ಅನ್ಸುತ್ತೆ. ಬರೀ ಇಂಥದೆಯ. ಇನ್ನು ಮಳಿಂಗೆ ಆಟ ಸಾಮಾನು ಎಷ್ಟು ತಂದವ್ರೆ. ಒಂದ್ರಲ್ಲೂ ಆಟ ಆಡಲ್ಲ ಇವರು, ಬರೀ ಅಳ್ತಾನೆ ಇರ್ತಾನೆ. ಅಪ್ಪ ಎಲ್ಲ ಅಪ್ಪನೇ ತಂದಿದ್ದು. ನೋಡಿ ಅಪ್ಪ ಅಂತಾನೆ. ಆ ಕಾರು ಎಷ್ಟು ಚೆನ್ನಾಗಂತ ನೋಡಿ ಅಜ್ಜಿ. ಎಷ್ಟು ಮಾತಾಡ್ತಾನೆ. ಗಾನ ಚಿಕ್ಕಿ ಅನ್ನ ಎಷ್ಟು ಮಾತಾಡ್ತಾನೆ.
ಅಜ್ಜಿ ಅಂತ ಎಲ್ಲದಕ್ಕೂ ಅಜ್ಜಿ ಅನ್ಬೇಡ್ವಾ ಕಡೆ ಅವನ ಆಟಾಡ್ತಾನೆ ಅವ್ನು ಮಾಡ್ತಾನೆ ಈಗ ನೋಡಿ ಅವನ ಹೆಂಗ ಆಟಾಡ್ತಾನೆ. ಇನ್ನು 2 ವರ್ಷ ಆಗಿಲ್ಲ. ತಲೆ ಇಲ್ದಿರೋ ಗಾಡಿ ಅವನೇ ಅದ್ರ ಮೇಲೆ ಕೂತು ಹೊಡೆದಾಕ್ಬಿಟ್ಟವನಂತೆ. ನೋಡಿ ಎಷ್ಟು ಆಟ ಸಾಮಾನು ತಂದ್ರೆ. ಬಾಬಾ ಬಂದ್ರು, ರೆಡಿ ಆಗ್ಬಿಟ್ಟು ಬಂದವ್ರೆ. ಗಹಾನ್ ಊಟನೇ ಮಾಡಲ್ಲ ಅಂತಾನೆ. ಹುಷಾರಿಲ್ಲ. ಮನೇಲಿ ಹಿಂಗೇನು ಆಡ್ತಾರ ಗೈಸ್ ಮಕ್ಕಳು. ನಮ್ಮ ಮನೆ ಮಗು ಯಾವಾಗಲೂ ಹಿಂಗೆ ಆಡುತ್ತಂತ ನೋಡಿ. ಇಲ್ಲ ಅನ್ನೋದು. ನೀನ್ ತಿಂದಿಲ್ಲ ಅಂದ್ರೆ ನಿಮ್ಮಮ್ಮ ತಿಂದ್ಬಿಡ್ತಾಳೆ. ಹಂಗೆ ಮಾಡೋದು ನನ್ಗೇನಂತೆ. ನಮ್ ಚಿಕ್ಕಪ್ಪ ಬಂದಿದ್ದಾರೆ ಹಂಗೆ. ಮಾಸ್ಕ್ ಹಾಕೊಂಡ್ರೆ ಮಾಸ್ಕ್ ಬಿಚ್ಚಲ್ಲ. ಮಾಸ್ಕ್ ಬಿಚ್ಚಿರಿ ಯಾರು ಅಂತ ಗೊತ್ತಾಗ್ತಾರಂತೆ. ಬಿಚ್ಚಿದ್ರು ನೋಡಿ. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಬೆಳ್ಳಗಾಗ್ತಾರೆ ನೋಡಿ. ಬಂದವ್ರು ನಮ್ಮನ್ನ ನೋಡಕ್ಕೆ ನಮ್ಮ ಅಣ್ಣ. ಗಾಯ್ಸ್ ನೋಡಿ, ಇವರು ನಮ್ಮ ಅಣ್ಣ ಬರ್ರಿ ನೈಟ್ ಕುಡಿಯಂ. ನೈಟಿ ಎಲ್ಲ ಜ್ಯೂಸ್ ಎಲ್ಲ ನೀರ್ ಕುಡಿತಾರೆ. ಏನೇ ಜೀವನದಾಗ ಬರ್ರಿ ಕುಡಿಯಮು ಹೋಗಮ್ ಅನ್ನೋದೇ ಇವ್ರ ಡೈಲಾಗು. ಕಾಲ್ ಏಟು ಅಂತ ಮೇಲ್ ಕುತ್ಕೊಂಡು ಇಡ್ಲಿ ತಿಂತಾಳೆ. ಚಿಕನ್ ಸಾಂಬಾರಲ್ಲಿ ಇಡ್ಲಿ. ಓಯ್ ಗಾನು ನಮ್ಮ ಹಳ್ಳಿಯ ನೋಡಿ. ಈ ಕಡೆ ತಿರ್ಗೋ. ಇಲ್ಲಿ ನೋಡಿ, ಇಲ್ಲಿ ಸೌತೆಕಾಯಿ ತಿಂತ ನೋಡಿ. ನಮ್ಮ ತಂಗಿ ಒಳಗಡೆ ಹೋದವಳು ಆಚೆನೇ ಬರ್ತಾ ಇಲ್ಲ. ಒಳಗಡೆ ಏನ್ ಮಾಡ್ತಾಳ, ಗಚ 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 ಅಂತ ಪಾತ್ರೆ ತಿಕ್ತಾವಳೆ. ಇಷ್ಟೊತ್ತು ಊಟ ಮಾಡಿರೋ ಪಾತ್ರೆಗಳನ್ನ ಗಚ ಗಚ ಅಂತ ತಿಕ್ತಾಳೆ. ಹೊರಗೆ ಬಾ ಅಂತಂದ್ರೆ ಬರ್ತಿಲ್ಲ. ನಮ್ಮ ಅಣ್ಣಂದೊಂದು ಡೈಲಾಗ್ ಕೇಳಿ. ಹೇಳ್ರಪ್ಪ, ಹೇಳ್ರು. ಇದನ್ನ ತಿನ್ನೋ ಹುಡುಗ ನಾನೆಲ್ಲ. ಚಿತ್ರಾನ್ನನೇ ಬಿರಿಯಾನಿ ರೇಂಜ್ ಅಂತ ತಿನ್ನೋ ಹುಡುಗ ನಾನು. ಬೇಜಾನ ಆಗ್ಬಿಡ್ತಿದ. ತಿಂಡಿ ಪೋತ ಇವನು. ಕೈಯಲ್ಲಿ ಏನಾದ್ರು ಇರಲೇಬೇಕು. ಬರೀ ತಿನ್ನೋದೇ ಕೆಲಸ ಒಂದು. ಇದು ನಾನು ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡೋಕ್ಕೆ ಇವರೇ, ನಮ್ಮ ತಂಗಿನೇ ಕಾರಣ. ನಮಗೆ ಉರುಪು ತುಂಬಿದ್ದು ಇವಳೇ. ಮಾಡು, ಒಂದು ಟ್ರೈ ಮಾಡು, ಇದೊಂದು ಪ್ರಯತ್ನ ಮಾಡು ಅಂತ. ನನಗೂ ಇಷ್ಟ ಯೂಟ್ಯೂಬ್ ಚಾನಲ್ ಮಾಡಿ ಇದು ಲಾಗ್ಸ್ ಮಾಡಬೇಕು ಅಂತ. ನೋಡಿ ಮಾತಾಡ್ತಾಳೆ, ಕೇಳಿ ಅವಳ ಹತ್ರ ಏನು ಹೇಳ್ತಾಳೆ ಅಂತ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮ್ಮ ಅಣ್ಣಂಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಒಂದೇ ಡೇ ಎಲ್ಲ ಕುಡಿತಾರೆ ಫ್ರೆಂಡ್ಸ್. ಇನ್ನೇನು ಅದೇ ತಾನೇ ಮಾಡಬೇಕು. ಅದಕ್ಕೆ ಹೊಸ್ದಾಗಿ ವಿಡಿಯೋ ಲಾಗ್ ಓಪನ್ ಮಾಡೋಣ. ನೋಡ್ರಿ ಎಲ್ಲರೂ ನೋಡ್ತಾರೆ. ನೋಡಿ ಇವ್ನು ನೋಡಿ ನಮ್ಮ ಅಳಿಯ. ಏನು ಬರೀ ಏನು ಹೇಳೋದಿಲ್ಲ. ಹೇಳಪ್ಪ, ನೀನು ಹೇಳು. ಹೇಳಪ್ಪ, ಏನು ಹೇಳ್ತಿ ಹೇಳು. ಹೇಳ. ಹಾಂ ಹೇಳು. ಹಾಂ ಬರ್ತೀಯಾ? ಬಾ 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 ಬರೋದು ಬರೀ ತಿಂಡಿ ಪಾತ. ಓಕೆ ಫ್ರೆಂಡ್ಸ್, ಇವಾಗ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಮನೆಯಿಂದ ನಮ್ಮ ತಂಗಿನ ಮಾತಾಡ್ಸಿದ್ವಿ, ನಮ್ಮ ಹಳ್ಳಿಯನ್ನು ಮಾತಾಡ್ಸಿದ್ವಿ. ಎಲ್ಲ ಅಪ್ಪ ಇಲ್ಲಿ ಲೈಟ್ ಇಲ್ಲ ಫ್ರೆಂಡ್ಸ್. ಇಲ್ಲಿ ಫುಲ್ ಕತ್ಲೆ ಇದೆ. ನಮ್ಮ ತಂಗಿ ನಮ್ಮ ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗಿ ಅಲ್ಲಿ ಇನ್ನೊಂಚೂರಿದೆ, ಮುಂದೆ ನೋಡೋಣ. ಸರಿ ಬಾಯ್ ಫ್ರೆಂಡ್ಸ್. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ ನಮ್ಮ ತಂಗಿ, ನಮ್ಮ ಅಳಿಯ, ನಮ್ಮಮ್ಮ. ಬಾಯ್ ಮಾಡು. ಬಾಯ್ ಮಾಡ್ತಾನೆ ಗಾನು. ಬಾಯ್ ಗಾನು. ಚಡ್ಡಿನೇ ಹಾಕೊಂಡಿಲ್ಲ ಗಾನು. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ತಂಗಿ ಮನೆಗೆ ಹೋಗಿದ್ವಿ. ನೀವೇ ನೋಡಿದ್ರಲ್ಲ ಏನೇನು ಆಯಿತು ಅಂತ. ಓಕೆ, ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಹೀಗೆ ಇರಬೇಕು. ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಬಾಯ್.